ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ತಪ್ಪಾಗಿ ಎಂಟ್ರಿ ಆಗಿರುವಂಥ ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ಹೇಗೆ ಅಪ್ಡೇಟ್ ಮಾಡಬೇಕು, ಹೇಗೆ ನಾವು HOD ಅವರಿಗೆ ರಿಕ್ವೆಸ್ಟನ್ನು ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಫಸ್ಟು ನಾವು ಗೂಗಲ್ ಕ್ರೋಮ್ ಯೂಸ್ ಮಾಡಿಕೊಂಡು ಅದರಲ್ಲಿ HRMS ಅಂತ ಟೈಪ್ ಮಾಡ್ತೀವಿ. HRMS ಲಾಗಿನ್ ಅಂತ ಹೇಳಿ ಟೈಪ್ ಮಾಡಿದ ನಂತರ HRMS ಲಾಗಿನ್ ಕ್ಲಿಕ್ ಮಾಡ್ತೀವಿ. HRMS ಲಾಗಿನ್ ಕ್ಲಿಕ್ ಮಾಡಿದ ನಂತರ ನಾವು HRMS ಎಂಟ್ರಾಗುವಂಥ ಸ್ಕ್ರೀನಿಗೆ ಬರ್ತೀವಿ. ಇಲ್ಲಿ ಯೂಸರ್ ಐ ಡಿ ಅಂದರೆ DD ಅವರ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಎಂಟ್ರಿ ಮಾಡಬೇಕು. ನಂತರ ಇಲ್ಲಿ ಕಾಣುವಂಥ ಕ್ಯಾಪ್ಚಾವನ್ನು ಇದರಲ್ಲಿ ಎಂಟ್ರಿ ಮಾಡಬೇಕು. ಇವುಗಳನ್ನು ಎಂಟ್ರಿ ಮಾಡಿದ ನಂತರ ಲಾಗಿನ್ ಅಂಥೇಳಿ ಕ್ಲಿಕ್ ಮಾಡೋಣ. ಲಾಗಿನ್ ಅಂತ ಕ್ಲಿಕ್ ಮಾಡ್ತೀವಿ. HRMS ಹೋಮ್ ಸ್ಕ್ರೀನಕ್ಕೆ ನಾವು ಪ್ರವೇಶ ಪಡಿತೀವಿ. HRMS ಹೋಮ್ ಸ್ಕ್ರೀನಿಗೆ ನಾವು ಪ್ರವೇಶ ಪಡೆದ ನಂತರ ಇಲ್ಲಿ ಕಾಣುವಂಥ ಇವೆಲ್ಲನೂ ಮೆನುಗಳೇನದಾವ, ಅದರಲ್ಲಿ ಪ್ರಾಬ್ಲಮ್ ಕ್ವಾರಿ ರಿಕ್ವೆಸ್ಟ್ ಮೆನುವನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಈ ಪ್ರಾಬ್ಲಮ್ ಕ್ವಾರಿ ರಿಕ್ವೆಸ್ಟ್ ಮೆನುವಿನಲ್ಲಿ ಇಲ್ಲಿ ಕಾಣುವಂಥ ರಿಕ್ವೆಸ್ಟ್ ಟು ಡಿಲೀಟ್ ರಾಂಗ್ಲಿ ಎಂಟರ್ಡ್ ರೆಕಾರ್ಡ್ಸ್ ಅಂಥೇಳಿ ಇದೆ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮಾಡಿದ ನಂತರ ಇದನ್ನು ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಾಣುವಂಥ ಸ್ಕ್ರೀನ್ನಲ್ಲಿ ರಿಕ್ವೆಸ್ಟ್ ಟು ಡಿಲೀಟ್ ರಾಂಗ್ಲಿ ಎಂಟರ್ಡ್ ರೆಕಾರ್ಡ್ಸ್ ಅಂಥೇಳಿ ಬರುತ್ತೆ. ಆ ಎಂಪ್ಲಾಯಿಯ KJID ನಂಬರ್ನು ಇಲ್ಲಿ ಟೈಪ್ ಮಾಡಬೇಕು. ಟೈಪ್ ಮಾಡಿದ ನಂತರ ಇಲ್ಲಿ ಗೆಟ್ ಅಂತ ಕ್ಲಿಕ್ ಮಾಡಬೇಕು. ಗೆಟ್ ಅಂತ ಕ್ಲಿಕ್ ಮಾಡಿದ ನಂತರ ಎಂಪ್ಲಾಯಿಯ ನೇಮ್ ಮತ್ತು ಡೇಟ್ ಆಫ್ ಜಾಯ್ನಿಂಗ್ ಇಂಟು ಸರ್ವಿಸ್ ಡಿಸ್ಪ್ಲೇ ಆಗುತ್ತೆ. ನಂತರ ಇಲ್ಲಿ ರೆಕಾರ್ಡ್ ಕ್ಯಾಟಗರಿ ಅಂಥೇಳಿ ಬರುತ್ತೆ. ರೆಕಾರ್ಡ್ ಕ್ಯಾಟಗರಿ ನಾವು ಸೆಲೆಕ್ಟ್ ಮಾಡಿದ್ದೀವಿ ಅಂತಂದರೆ ಇದರಲ್ಲಿ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಅಂಥೇಳಿ ಇದೆ ನೋಡಿ. ಇಲ್ಲಿ ಈ ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರ ಆ ಎಂಪ್ಲಾಯಿಯ ಅದರಲ್ಲಿ ಎಂಟ್ರಿ ಆಗಿರುವಂಥ ರೆಕಾರ್ಡ್ಸ್ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಎಲ್ಲಿ ಅದು ರೆಕಾರ್ಡ್ ಡಿಸ್ಕ್ರಿಪ್ಷನ್ನಲ್ಲಿ ನಾವೇನು ಮಾಡಬೇಕು, ಆ ರೆಕಾರ್ಡ್ ಡಿಸ್ಕ್ರಿಪ್ಷನ್ ಏನಿಲ್ಲಿ ಮಾರ್ಕ್ ಇದೆ ನೋಡಿ, ಟಿಕ್ ಮಾರ್ಕ್, ಇಲ್ಲಿ ಟಿಕ್ ಮಾರ್ಕ್ ಕ್ಲಿಕ್ ಮಾಡಬೇಕಿಲ್ಲ. ಕ್ಲಿಕ್ ಮಾಡಿದ ನಂತರ ಆ ಎಂಪ್ಲಾಯಿ ಯಾಕೆ ನಾವು ಅದನ್ನು ಇದು ರಿವರ್ಟ್ ಮಾಡಬೇಕು ಅಂದರೆ ಡಿಲೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ರೀಸನ್ ಫಾರ್ ಡಿಲೀಷನ್ ಆಫ್ ರೆಕಾರ್ಡ್ ಅಂಥೇಳಿ ಇದೆ. ಇಲ್ಲಿ ಟೈಪ್ ಮಾಡಬೇಕು. ಯಾಕೆ ನಾವು ಅದನ್ನು ಅಂದರೆ ಏನು ತಪ್ಪಾಗಿದೆ, ಸಮ್ ಕರೆಕ್ಷನ್ ಏನಾಗಬೇಕು, ಅದಕ್ಕೆ ಸೂಕ್ತವಾದಂಥ ವಿವರಣೆಯನ್ನು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬರೀಬೇಕು. ಬರೆದ ನಂತರ ರಿಕ್ವೆಸ್ಟ್ ಟು ಡಿಲೀಟ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕಿಲ್ಲ. ರಿಕ್ವೆಸ್ಟ್ ಟು ಡಿಲೀಟ್ ಅಂಥೇಳಿ ಇದೆ ನೋಡಿ. ರಿಕ್ವೆಸ್ಟ್ ಟು ಡಿಲೀಟ್ ಅಂತ ಕ್ಲಿಕ್ ಮಾಡಿದ ನಂತರ ನಮಗೆ ರೆಕಾರ್ಡ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಅಂಥೇಳಿ ಮೆಸೇಜ್ ಬರುತ್ತೆ. ನಂತರ ಅದಕ್ಕೆ ಸೂಕ್ತವಾದಂಥ ಓಕೆ ಅಂತ ಅನ್ಬೇಕು. ಸೂಕ್ತವಾದಂಥ ದಾಖಲೆಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂಥೇಳಿ ಆಪ್ಷನ್ಸ್ ಬರುತ್ತೆ. ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡಿದ ನಂತರ ಡಾಕ್ಯುಮೆಂಟ್ ಎಂಪ್ಲಾಯಿ ಯಾರು DD ಅವರ ಒಂದು ರಿಕ್ವೆಸ್ಟ್ ಲೆಟ್ರ್ ಜೊತೆಗೆ ಅದಕ್ಕೆ ಸೂಕ್ತವಾದಂಥ ಕ್ವಾಲಿಫಿಕೇಷನ್ ಡೀಟೇಲ್ಗೆ ಸೂಕ್ತವಾದಂಥ ಆ ಡಾಕ್ಯುಮೆಂಟ್ ಎರಡನ್ನೂ ಒಂದು PDF ಫೈಲ್ನಲ್ಲಿ ನಾವು ಸ್ಕ್ಯಾನ್ ಮಾಡಿ ನಮ್ಮ ಸಿಸ್ಟಮ್ನಲ್ಲಿ ಸೇರ್ಪಡೆ ಮಾಡಿಟ್ಕೊಳ್ಬೇಕು. ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂಥೇಳಿ ಕ್ಲಿಕ್ ಮಾಡಿದ ನಂತರ ನಮಗೆ ಬ್ರೌಸ್ ಡಾಕ್ಯುಮೆಂಟ್ ಅಂಥೇಳಿ ಕೇಳುತ್ತೆ. ಎಲ್ಲಿ ಡಾಕ್ಯುಮೆಂಟ್ ಇದೆ ಅದನ್ನು ಸರ್ಚ್ ಮಾಡಲಿಕ್ಕೆ ನಮ್ಮ ಡಾಕ್ಯುಮೆಂಟ್ನಲ್ಲಿ ಆ್ಯಡ್ ಮಾಡಿ ಅಪ್ಲೋಡ್ ಅಂತಂದೀವಿ ಅಂತಂದರೆ ಆ ಡಾಕ್ಯುಮೆಂಟ್ ಅಪ್ಲೋಡ್ ಆಗುತ್ತೆ. ನಂತರ ನಾವು ಕಳಿಸಿರುವಂಥ ಮಾಹಿತಿ ಎಲ್ಲ HOD ಅವರಿಗೆ ಸೆಂಡ್ ಆಗಿರುತ್ತೆ. HOD ಅವರು ನಾವು ಕಳಿಸಿರುವಂಥ ಮಾಹಿತಿಯನ್ನು ನೋಡಿ ಅದನ್ನು ಪರಿಶೀಲಿಸಿ ಅವರು ಅಪ್ರೂವ್ ಮಾಡ್ತಾರೆ. ನಂತರ ನಾವು ಯಥಾಸ್ಥಿತಿಯಲ್ಲಿ ಹೋಮ್ ಸ್ಕ್ರೀನಿಗೆ ಬರ್ತೀವಿ. ಹೋಮ್ ಸ್ಕ್ರೀನಿಗೆ ಬಂದ ನಂತರ ಮತ್ತೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಮಾಹಿತಿ ಅನ್ಅಪ್ರೂವ್ ಆಗಿರುತ್ತೆ. ಮತ್ತು ನಾವು ಸರ್ವಿಸ್ ಡೀಟೇಲ್ಸ್ನಲ್ಲಿ ಎಂಪ್ಲಾಯಿ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಅಂತ ಏನೇ ಇರುತ್ತೆ ಅದು ಅನ್ಅಪ್ರೂವ್ಡ್ ಲೀಸ್ಟ್ನಲ್ಲಿರುತ್ತೆ. ಅದನ್ನು ನಾವು ಕರೆಕ್ಟಾಗಿ ಮತ್ತೆ ಅಪ್ಡೇಟ್ ಮಾಡಿಕೊಂಡು ಅಪ್ರೂವ್ ಮಾಡ್ಕೊಳ್ಬೇಕು. ಹೇಗೆ ನಾವು ಅದನ್ನು ಸರ್ವಿಸ್ ಡೀಟೇಲ್ಸ್ನಲ್ಲಿ ಎಂಪ್ಲಾಯಿಯ ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ಹೇಗೆ ಅಪ್ಡೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲಿ ಹೇಳಿಕೊಡ್ತೀನಿ. ಇದಕ್ಕೆ ಸಂಬಂಧಪಟ್ಟಿರುವಂಥ ಡಾಕ್ಯುಮೆಂಟ್ನ ಸೂಕ್ತ ರೀತಿಯಲ್ಲಿ ಅಪ್ಲೋಡ್ ಮಾಡಿ. ಇಲ್ಲಿಯವರೆಗೆ ನಾವು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.